ತಮ್ಮ ಬಾ, ನನ್ನನ್ನು ಕ್ಷಮಿಸು. ಈ ಪಾಪಿಯನ್ನು ಎಷ್ಟೋ ಹಣದ ವ್ಯವಸ್ಥೆ ಮಾಡಿದರು, 4 ದಿನದಲ್ಲಿ ಕೇಳೋರ ಹತ್ರ ಕೇಳಿದೆ, ಆದರೂ ಸಾಧ್ಯವಾಗಲಿಲ್ಲ ತಮ್ಮ, ನನ್ನನ್ನು ಕ್ಷಮಿಸು. ಕೋಪ ಬಂದಿಲ್ಲ, ಮನಸ್ಸಿಗೆ ತಾಪವಾಗಿ. ಕ್ಷಮಿಸು ತಮ್ಮ, ಕ್ಷಮಿಸು, ನನ್ನನ್ನು ಕ್ಷಮಿಸು ತಮ್ಮ. ಹಣ ಕೊಡ್ತೀನಿ ಅಂತ ಸುಳ್ಳು ಹೇಳುತ್ತಿಲ್ಲ. ನನ್ನ ನೌಕರಿ ಹಾಳಾಗಿ ಹೋಯಿತು. ಮಂಜುನಾಥ್, ದಯವಿಟ್ಟು ತಪ್ಪಾಗಿ ಬಳಸ್ಕೋಬೇಡಪ್ಪ. ನೀನು ಯಾವತ್ತೂ ಕಾಗದ ಹಾಕಿದ್ವು, ಅವತ್ತು ನಿನಗೆ ಹಣ ಕಳಿಸ್ಬೇಕು ಅಂತ ಸಾಕಷ್ಟು ಸಲ ಪ್ರಯತ್ನ ಪಡ್ತಾನೆ ಇದ್ದೀವಿ. ಆದ್ರೆ ಮೇಲಿನ ಮೇಲೆ ಅಡೆತಡೆ ಉಂಟಾಗಿ ನಿಮ್ಗೆ ಹಣ ಕಟ್ಟಕ್ಕೆ ಆಗ್ತಾ ಇಲ್ಲ. ಹೋಗಿ ಬಿಡಪ್ಪ, ಈ ತಾನೇ ಬಂದಿದ್ಯಾ, ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡ್ಬೇಕೇನೋ. ಅಪ್ಪ ಅಮ್ಮ ಇದ್ರೆ ನಾನು ಎಂತ ಬಸ್ತಿ ಬರ್ತಿದ್ದಿರಲ್ಲ. ನನಗೆ ನೌಕರಿನೂ ಬೇಡ, 2 ಸಾವಿರ ಬೇಡ. ಹಾಗೆ ಮಾತನಾಡಬೇಡಪ್ಪ. ಗಾಯದ ಮೇಲೆ ಬರೆಯದಂತೆ ನನಗೆ ಹಾಗೆ ಮಾತನಾಡಬೇಡಪ್ಪ. ಶ್ರೀಮಾಂತೇಶ್ವರನ ಸಾಕ್ಷಿಯಾಗಿ ಹೇಳ್ತೇನೆ, ನಿನ್ನನ್ನು ಓಡಿಸಬೇಕನ್ನೋ ಛಲ ನನ್ನಲ್ಲಿ ಇದೆ. ಇನ್ನೊಬ್ಬ ದೊಡ್ಡ ಸಾಹೇಬನಾಗಬೇಕಂತೆ, ಇನ್ನೊಬ್ಬ ದೊಡ್ಡ ಡಾಕ್ಟರ್ನಾಗಬೇಕನ್ನೋದು ನನ್ನ ಆಸೆ ತಮ್ಮ, ನನ್ನ ಆಸೆ. ಈ ಮಾತನ್ನು ಸುಳ್ಳಿನನ್ನು ನಂಬಬೇಡಪ್ಪ. ಈ 2 ತೊಲೆದ ಉಂಗುರವನ್ನು ತಗೊಂಡು ನಿನ್ನ ಕೆಲಸ ಮಾಡ್ಕೊತ ಮಾಡಿ. ನಿನ್ನ ತಮ್ಮ ತೀವ್ರ ತಪ್ಪು ಮಾಡಿದರೆ ಕಾಲಿಗೆ ಬೀಳುವುದೇ. ನಾನು ಹೊಲದಲ್ಲಿ ಕೆಲಸ ಮಾಡುತ್ತೇನೆ, ನನಗೆ ನೌಕರಿ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ ತಮ್ಮ, ಅವಶ್ಯಕತೆ ಇದೆ. ಬಲಿಷ್ಠವಾದ ಈ ಭಾರತ ರಾಷ್ಟ್ರದಲ್ಲಿ ಮುಗಿಲಕ್ಕೆ ಭ್ರಷ್ಟಾಚಾರ ಮತ್ತು ಲಂಚ ಸಾಮ್ರಾಜ್ಯದ ಕಡೆ ಕೊಂಚ ತಿರುಗಿ ನೋಡಿದರೆ ಅವರನ್ನೆಲ್ಲ ಇಂಚಿಂಚಾಗಿ ಕತ್ತರಿಸಿ ಹಾಕಬೇಕೆನಿಸುತ್ತಿದೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ದಿನನಿತ್ಯ ನಡೆಯುವ ಕೊಲೆ, ಸುಲಿಗೆ, ಕಳ್ಳ ವ್ಯಾಪಾರಗಳನ್ನೆಲ್ಲ ನೋಡಿ ನಮ್ಮಂತ ವಯಸ್ಕರಿಗೆ ನಾಚಿಕೆ ಬಂದಂತಾಗುತ್ತಿದೆ. ಅದನ್ನೆಲ್ಲ ಬಗ್ಗು ಬಡಿದು ದಿಗ್ವಿಜಯನಾಗಿ ಮೆರೆಯುವ ವಜ್ರೇಗೌಡನಿಗೆ ಹುಲಿಯಾಗಿ ಅಧಿಕಾರ ಹಸ್ತನಾಗುತ್ತಮ್ಮ. ತೆಗೆದುಕೊಳ್ಳಪ್ಪ ಈ 50,000 ರೂಪಾಯಿಯನ್ನ. ಅದನ್ನೆಲ್ಲ ಕೇಳಬಾರದು ತಮ್ಮ. ಅತ್ತಿಗೆ, ತಮ್ಮನ ಸುಟ್ಕೇಸಲ್ಲಿ ಅಲ್ಲಪ್ಪ, ಈ ತಾನೇ ಬಂದಿದ್ದಾನೆ, ಹಾಗೆ ಮನೆಯಿಂದ ಹೋಗೋದಂದ್ರೆ ಈಗೇನಾಗಿದೆ, ಹಾಗೆ ಹೋಗಪ್ಪ. ಮುಂದೆ ಎಂಟ್ರಿ ಪಾಸ್ ಆಗಿ ಈ ಅನ್ನ ಅತ್ತಿಗೆ ಮನೆ ಕೀರ್ತಿಗೆ ತಗೊಂಬಾರಪ್ಪ. ಆಯ್ತಣ್ಣ, ಈ ಮನೆ ಕೀರ್ತಿ ತರುತ್ತೇನೆ, ಅವರನ್ನು ಈ ಹೃದಯದಲ್ಲಿ ಇಟ್ಟಿದ್ದೇನೆ. ನೀವು ಸಂತೋಷವಾಗಿ ಒಂದು ಹಾಡನ್ನು ಹಾಡಿ.
ಯಪ್ಪ